ನಮಸ್ಕಾರ. ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಪಠ್ಯ ಪುಸ್ತಕ ಫೈಟ್ಗೆ ಬೆಂಕಿ ಟ್ವಿಸ್ಟ್. ಸಚಿವ ನಾಗೇಶ್ ಮನೆಗೆ ಬೆಂಕಿ ಹಚ್ಚೋಕೆ ಬಂದಿದ್ರ ಪ್ರತಿಭಟನಾಕಾರರು? ಸಚಿವರ ಕೊಲೆಗೆ ಹಾಕಿದ್ರ ಸ್ಕೆಚ್? ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಾತಿನ ಮರ್ಮವೇನು? ಯಾರು ಆ ಹುಡುಗರು? ಎಲ್ಲಿಂದ ಬಂದಿದ್ರು? ಟಾರ್ಗೆಟ್ ಏನಾಗಿತ್ತು? ಪಠ್ಯ ವಿವಾದಕ್ಕೆ ಬೆಂಕಿ ಟ್ವಿಸ್ಟ್ ಸಿಕ್ಕಿದ್ ಹೇಗೆ? ಆ ಎಲ್ಲ ರಿಪೋರ್ಟ್ ನಿಮ್ಮ ಮುಂದೆ. ಪಠ್ಯ ಫೈಟ್ಗೆ ಬೆಂಕಿ ಟ್ವಿಸ್ಟ್. ಬೆಂಕಿ ಹಚ್ಚೋಕೆ ಬಂದಿದ್ಯಾರು? ಏಕಾಏಕಿಯಾಗಿ ಮನೆಯೊಳಗೆ ನುಗ್ಗಿದ್ದಾರೆ. ಅಲ್ಲಿ ಬೆಂಕಿ ಹಚ್ಚುವಂತ ಪ್ರಯತ್ನ ಕೂಡ ನಡೆದಿದೆ. ಸಚಿವರ ಕೊಲೆಗೆ ಸ್ಕೆಚ್ಚ. ಆರಗ ಮಾತಿನ ಮರ್ಮವೇನು? ಬಹಳ ವ್ಯವಸ್ಥಿತವಾಗಿ ಈ ಗ್ಯಾಂಗು ಸೇರಿ ಬಂದಿದೆ. ಏನಕ್ಕಾಗಿ ಬಂದಿದ್ರು? ಬಹುಶಃ ನಾಗೇಶ್ ಅವರಿದ್ರೆ ಅವರು ಪ್ರಾಣನೇ ತೆಗಿತಿದ್ರು ಏನೋ ಅಂತೇಳಿ ಹೇಳಿ ಗೊತ್ತಾಗ್ತಾ ಇಲ್ಲ. ಯಾರು ಆ ಹುಡುಗರು? ಎಲ್ಲಿಂದ ಬಂದ್ರು? ಟಾರ್ಗೆಟ್ ಯಾರು? ಇವರು ಹಲವಾರು ಜಿಲ್ಲೆಗಳಿಂದ ಬಂದಿದ್ದರು. ಒಂದು 5 ಜನ ಬೆಂಗಳೂರಿಂದ, 3 ಜನ ದಾವಣಗೆರೆ, ಬಾಕಿ ಜನ ಶಿವಮೊಗ್ಗ, ತಿಪ್ಟೂರು, ತುಮಕೂರು, ಹಾಸನ್ ಇಂದ ಬಂದರು. ಪ್ರತಿಭಟನೆ ಯೂಶ್ವಲಿ ಗೌರ್ಮೆಂಟ್ ಆಫೀಸ್ ಮುಂಚೆ ಆಗುತ್ತೆ, ಅಫಿಷಿಯಲ್ ರೆಸಿಡೆನ್ಸ್ ಮುಂಚೆ ಆಗುತ್ತೆ. ಈ ಥರ ಯಾವುದಾದ್ರು ಪ್ರೈವೇಟ್ ರೆಸಿಡೆನ್ಸ್ ಮುಂದೆ ಯಾವತ್ತೂ ಆಗಲಿಲ್ಲ. ಸೊ ಆಂಟಿಸಿಪೇಟ್ ಆಗಲಿ. ಆ ಪಠ್ಯ ಯಾಕೆ? ಈ ಪಠ್ಯ ತಗೊಂಡಿದ್ಯಾಕೆ? ಆ ಪಠ್ಯ ಕೈ ಬಿಟ್ಟಿದ್ಯಾಕೆ? ಈ ಪಠ್ಯ ತಿರುಚಿದ್ಯಾಕೆ? ಹೀಗೆ ಇಷ್ಟು ದಿನ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವರ್ಸಸ್ ಕೈ ದಳದ ನಡುವೆ ಫೈಟ್ ನಡೆಯುತ್ತಿತ್ತು. ಕಳೆದ ಕೆಲ ದಿನಗಳಿಂದ ಲಿಂಗಾಯತ ಸ್ವಾಮೀಜಿಗಳು ಕೂಡ ಬಸವಣ್ಣನವರ ಪಠ್ಯ ತಿರುಚಲಾಗಿದೆ ಅಂತ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಮಗದೊಂದು ಕಡೆ ಕುವೆಂಪು ವಿಚಾರದಲ್ಲೂ ಪಠ್ಯ ಫೈಟ್ ನಡೆಯುತ್ತಿದೆ. ಹೀಗೆ ಪಠ್ಯ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ವಿವಾದ, ದಿನಕ್ಕೊಂದು ಅಪವಾದ, ಟೀಕೆ, ಆಕ್ರೋಶ ಎಲ್ಲವೂ ವ್ಯಕ್ತವಾಗ್ತಿದೆ. ಆದರೆ ಬುಧವಾರ ಪಠ್ಯ ಫೈಟ್ಗೆ ಬೆಂಕಿ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಸ್ಕೆಚ್ನ ಟ್ವಿಸ್ಟ್ ಸಿಕ್ಕಿದೆ. ಏಕಾಏಕಿಯಾಗಿ ಮನೆಯೊಳಗೆ ನುಗ್ಗಿದ್ದಾರೆ. ಅಲ್ಲಿ ಬೆಂಕಿ ಹಚ್ಚುವಂತ ಪ್ರಯತ್ನ ಕೂಡ ನಡೆದಿದೆ. ಬಹಳ ವ್ಯವಸ್ಥಿತವಾಗಿ ಈ ಗ್ಯಾಂಗು ಸೇರಿ ಬಂದಿದೆ. ಏನಕ್ಕಾಗಿ ಬಂದಿದ್ರು? ಬಹುಶಃ ನಾಗೇಶ್ ಅವರಿದ್ರೆ ಅವರು ಪ್ರಾಣನೇ ತೆಗಿತಿದ್ರು ಏನೋ ಅಂತೇಳಿ ಹೇಳಿ ಗೊತ್ತಾಗ್ತಾ ಇಲ್ಲ. ಎಸ್, ಗೃಹ ಸಚಿವ ಆರಗ ಜ್ಞಾನೇಂದ್ರ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ಯಾಕೆ ಅನ್ನೋದು ಬಹುಶಃ ನಿಮಗೂ ಗೊತ್ತಿರುತ್ತೆ. ಸ್ವತಃ ಗೃಹ ಸಚಿವರೇ ಕೊಟ್ಟ ಈ ಹೇಳಿಕೆ ಪಠ್ಯದಂಗಲ್ಗೆ ಬೆಂಕಿ ಟ್ವಿಸ್ಟ್ ಕೊಟ್ಟಿದೆ. ಅಷ್ಟಕ್ಕೂ ಗೃಹ ಸಚಿವ ಆರಗ ಜ್ಞಾನೇಂದ್ರ ಈ ಹೇಳಿಕೆ ಕೊಡುವುದಕ್ಕೆ ಕಾರಣ ಏನು? ನಿಜವಾಗಲೂ ಬಿಸಿ ನಾಗೇಶ್ ಮನೆಗೆ ಬೆಂಕಿ ಹಚ್ಚಲು ಸಚಿವರು ಮನೆಯಲ್ಲಿದ್ರೆ ಕೊಲೆ ನಡೆಸಲೇ ಬಂದಿತ್ತ ಗ್ಯಾಂಗ್? ಐಜಿ ಹೇಳಿದ್ದೇನು? ಬಿಜೆಪಿ ಆರೋಪವೇನು? ಬಿಸಿ ನಾಗೇಶ್ ಮನೆ ಮಂದಿ, ಕೆಲಸಗಾರರು ಕೊಟ್ಟ ಹೇಳಿಕೆಯನ್ನು ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಶುರುವಾಗಿದೆ ಶಾಲೆ, ಇನ್ನೂ ಸಿಕ್ಕಿಲ್ಲ ಪಠ್ಯಪುಸ್ತಕ. ಪಠ್ಯದಂಗಲ್ಗೆ ದಿನಕ್ಕೊಂದು ಟ್ವಿಸ್ಟ್. ಮಕ್ಕಳ ಭವಿಷ್ಯದ ಕಥೆ ಏನು? ಶಾಲೆ ಶುರುವಾಗಿದೆ, ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ. ಆದರೆ ಪಠ್ಯಪುಸ್ತಕ ಮಾತ್ರ ಇನ್ನೂ ಮಕ್ಕಳ ಕೈ ತಲುಪಿಲ್ಲ. ಕಾರಣ ಇಷ್ಟೇ, ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿದ್ದಕ್ಕೆ ಹುಟ್ಟಿಕೊಂಡ ವಿವಾದ ಮಕ್ಕಳಿಗೆ ಪಠ್ಯಪುಸ್ತಕ ತಲುಪಿಸೋದಕ್ಕೆ ಅಡ್ಡಗಾಲು ಹಾಕಿದೆ. ಈ ಪಠ್ಯದಂಗಲ್ಗೆ ಫುಲ್ ಸ್ಟಾಪ್ ಹಾಕಬೇಕಾದ ಸರ್ಕಾರ ವಿರೋಧ ಪಕ್ಷದ ಜೊತೆಗೂಡಿ ಈ ವಿವಾದವನ್ನ ಇನ್ನಷ್ಟು ಉದ್ದಕ್ಕೆ ಎಳೆದುಕೊಂಡೇ ಹೋಗ್ತಿದೆ ವಿನಃ ಕೂತು ಮಾತಾಡಿ ಪಠ್ಯದ ವಿಚಾರದಲ್ಲಿ ರಾಜಕೀಯ ಸಂಘರ್ಷಕ್ಕೆ ಫುಲ್ ಸ್ಟಾಪ್ ಇಡೋ ಕೆಲಸ ಮಾಡುತ್ತಿಲ್ಲ. ಇನ್ನು ಈ ಕಡೆ ಪಠ್ಯ ಪರಿಷ್ಕರಣೆ ಸಂಬಂಧ ಸಿಡಿದೆದ್ದ ಸ್ವಾಮೀಜಿಗಳು ಸಾಹಿತಿಗಳನ್ನ ಮನವೊಲಿಕೆ ಮಾಡಿ ಈ ಸಮಸ್ಯೆಗೊಂದು ತಾರ್ಕಿಕ ಅಂತ್ಯ ಕೊಡುವ ಇರಾದೆ ಬಹುಶಃ ಸರ್ಕಾರಕ್ಕೂ ಇಲ್ಲ. ವಿರೋಧ ಪಕ್ಷಗಳಿಗಂತೂ ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಚಿಂತೆ ಇಲ್ವೇ ಇಲ್ಲ.
ಹೀಗೆ ಪ್ರತಿಯೊಂದು ಬೆಳವಣಿಗೆಯನ್ನ ರಾಜಕೀಯ ಲಾಭದ ದೃಷ್ಟಿಯಿಂದಲೇ ಮೂರು ಪಕ್ಷಗಳು ನೋಡ್ತಾ ಇರೋ ಕಾರಣ ಇವತ್ತು ಮಕ್ಕಳು ಬರಿಗೈಯಲ್ಲಿ ಸ್ಕೂಲ್ಗೆ ಹೋಗೋ ಪರಿಸ್ಥಿತಿ ಬಂದಿದೆ. ಈ ನಡುವೆ ಗೃಹ ಸಚಿವರು ಬೇರೆ ಪಠ್ಯ ವಿವಾದಕ್ಕೆ ಬೆಂಕಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಚಿವ ನಾಗೇಶ್ ಮನೆಗೆ ಎನ್ಎಸ್ಯುಐ ಸಂಘಟನೆಯಿಂದ ಮುತ್ತಿಗೆ ಯತ್ನ. ಮನೆಗೆ ಬೆಂಕಿ ಹಚ್ಚಿ ಸಚಿವರಿದ್ರೆ ಹತ್ಯೆ ಮಾಡೋ ಉದ್ದೇಶ ಇತ್ತ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ ಮರ್ಮವೇನು? ಬುಧವಾರ ಮಧ್ಯಾಹ್ನ ಸುಮಾರು 1:30ರಿಂದ 2 ಗಂಟೆಯೊಳಗೆ ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿರೋ ಶಿಕ್ಷಣ ಸಚಿವ ನಾಗೇಶ್ ಮನೆಗೆ ಎನ್ಎಸ್ಯುಐ ಸಂಘಟನೆ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು, ಪ್ರತಿಭಟನೆ ನಡೆಸಿದ್ರು. ಇದು ಅನಿರೀಕ್ಷಿತ ಘಟನೆ. ಸಾಮಾನ್ಯವಾಗಿ ಯಾವುದೇ ಸಂಘಟನೆ ಪ್ರತಿಭಟನೆ ಮಾಡುವುದಕ್ಕೆ ಮುಂಚಿತವಾಗಿ ಅನುಮತಿ ಪಡೆದುಕೊಳ್ಳಬೇಕಾಗುತ್ತೆ. ಅಷ್ಟೇ ಅಲ್ಲ, ಮತ್ತೊಂದು ಕಾಮನ್ ವಿಷಯ ಏನಂದ್ರೆ ಇಂತಹ ಪ್ರತಿಭಟನೆಗಳು ಸರ್ಕಾರಿ ಕಚೇರಿ ಮುಂಭಾಗದಲ್ಲೋ ಅಥವಾ ಸಚಿವರ ಅಧಿಕೃತ ಸರ್ಕಾರಿ ನಿವಾಸದ ಮುಂಭಾಗದಲ್ಲೋ ನಡೆಯುತ್ತೆ. ಆದರೆ ಇಲ್ಲಾಗಿದ್ದೇ ಬೇರೆ. ಪಠ್ಯ ಪರಿಷ್ಕರಣೆ ವಿರುದ್ಧ ಹಾಗೂ ಪಠ್ಯಪುಸ್ತಕದಲ್ಲಿ ಕುವೆಂಪು ಅವರಿಗೆ ಅವಮಾನ ಆಗಿದೆ ಅಂತ ಕಾಂಗ್ರೆಸ್ ಬೆಂಬಲಿತ ಎನ್ಎಸ್ಯುಐ ಸಂಘಟನೆಯ ಸುಮಾರು 40ರಿಂದ 50 ಕಾರ್ಯಕರ್ತರು ತಿಪಟೂರಿನಲ್ಲಿರುವ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮನೆಗೆ ಮುತ್ತಿಗೆ ಹಾಕಲು ಹೋಗಿದ್ರು. ನಾವು ಇಲ್ಲಿ ಕೊಟ್ಟಿದ್ವು ಒಂದು ಗಂಟೆಯಲ್ಲಿ 1 ಗಂಟೆ ಬಂದರು. ಏಕಾಸ್ತಿ ಇದು ಮಾಡ್ಕೊಂಬಂದ್ರು. ಬಂದಾಗ ಏಕ್ದಮ್ ಅಲ್ಲಿ ನಿಂತಿದ್ರು, ಘೋಷಣೆ ಕೂಗ್ತಾಯಿದ್ರು. ನಾವು ಕುಟ್ಕೊಂಡ್ರೆ ಅಂತ ನಾವು ಸುಮ್ಮನಾದ್ರು. ಆಮೇಲೆ ಏಕ್ದಮ್ ಬಂದರು. ಆಮೇಲೆ ಇಲ್ಲಿನ ತನಕ ನಾವು ನಿಂತ್ಕೊಂಡು ಒಳಗೆ ಬರ್ಬೇಡಿ, ಏನಾಯ್ತು ಅದು ಮಾಡ್ಕೊಳ್ರಿ ಅಂತ ಅಷ್ಟವ್ರಿಗೆ ಪೊಲೀಸ್ ಬಂದ್ರು ಸರ್. ಒಳಗಡೆ ಬಂದು ಘೋಷಣೆಗೂ ಕೂಗ್ತಾಯಿದ್ರು. RSS ವಿರುದ್ಧ ಒಂದು ಚಡ್ಡಿ ಹಿಡ್ಕೊಂಡ್ಬಂದಿದ್ರು, RSS ಚಡ್ಡಿನ. ಘೋಷಣೆಗೆ ಹೋಗಿ BC ನಾಗೇಶ್ ಅವರಿಗೆ ಧಿಕ್ಕಾರ ಆಗಿ ಈಗ ಅಂತ ಕೂಗ್ತಾ ಜಾಸ್ತಿ ಮುಂದೆ ಬಂದರು. ಅಷ್ಟರಲ್ಲಿ ನಾವು ಮುಂದೆ ಬಂದು ನಿಂತಿದ್ವಿ. ಏನು ಅಂತ ಕೇಳಿಸ್ರಲ್ಲಿ PA ಸಾಹೇಬರು ಪೊಲೀಸಿಗೆ ಫೋನ್ ಮಾಡಿದರು. ಅಂದರೆ ಮನೆ ಒಳಗಡೆ ಏಕ್ದಮ್ ನುಗ್ಗಿದಾರಲ್ಲ, ಏನು ಅಂತ ಮಾಹಿತಿನೂ ಗೊತ್ತಿಲ್ಲ ನಮಗೆ. ಪೊಲೀಸ್ನವ್ರಿಗೇನೆ ದೂಕಿ ಅವ್ರನ್ನ ಮೊಬೈಲೆಲ್ಲ ಕಿತ್ಕೊಂಡು ಮೊಬೈಲ್ ಕೊಡಿ ಅಂತೇಳಿ ಕೇಳ್ತಾಯಿದ್ರು. ಮೊಬೈಲ್ ಬಿತ್ತು ಒಂದು ಅವ್ರದ್ದು ಯಾವುದೋ, ಅದನ್ನು ಪೊಲೀಸ್ನವ್ರು ಎತ್ಕೊಂಡ್ರು. ಅವ್ರದ್ದು ಮೊಬೈಲ್ ಕೊಡಿ ಅಂತ ಅವ್ರ ಮೇಲೆ ದೂಕಿ ಅವ್ರ ಮೇಲೆ ಅಲ್ಲೇನ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಪಾಟ್ ಎಲ್ಲ ಇದೆ, ಆ ಪಾಟ್ನ ಎತ್ತಿ ಹೊಡೆಯೋಕ್ಕೆ ಅಂತ ಹೋದರು. ಅಷ್ಟರಲ್ಲಿ ನಾವು ಪೊಲೀಸ್ನವ್ರು ಇದ್ರಲ್ಲ, ನಾವು ಹೋದ್ವಿ. ಆ ಪೊಲೀಸ್ನವರು ತಡೆದು ಇದು ಮಾಡಿ ಮುಂದೆ ಬಂದಿದ್ದವರಂತೂ ಈ ಊರಿನವ್ರಂತೂ ಅಲ್ಲ. ನೋಡ್ಲಿಕ್ಕೆ ಅವ್ರೇನು ವಿದ್ಯಾರ್ಥಿ ಥರ ಕಾಣ್ತಾ ಇಲ್ಲ, ನೋಡ್ಲಿಕ್ಕೆಲ್ಲ ರೌಡಿಯರ್ಸ್ಗಳ ಥರನೇ ಕಾಣ್ತಾ ಇದ್ರು. ಅಕಸ್ಮಾತ್ ಲೋಕಲ್ ಪೊಲೀಸ್ನವ್ರು ಬರ್ದಲ್ಲೇ ಇದ್ದರೆ ಇನ್ನೂ ಬೇರೆ ಅನಾಹುತ ಆಗ್ತದೆ ಅನ್ನೋ ಗೊತ್ತಿಲ್ಲ. ಯಾಕೆಂದರೆ ನಾವು ಇದ್ದಿದ್ದಾರೆ 3 ಜನ. ಎಸ್, ಇದು ಘಟನೆ ನಡೆದಾಗ ಸ್ಥಳದಲ್ಲೇ ಇದ್ವಿ ಅಂತ ಹೇಳ್ತಿರೋ ಸಚಿವ BC ನಾಗೇಶ್ ಅವರ ಮನೆ ಕೆಲಸದವರಾದ ಆನಂದ್ ಮತ್ತು ಆನಂದ್ P ಕೊಟ್ಟಿರೋ ಮಾಹಿತಿ. ಪೊಲೀಸರು ತತ್ಕ್ಷಣ ಬರೆದಿದ್ರೆ ಏನೋ ಒಂದು ಅನಾಹುತ ಮಾಡ್ತಿದ್ರೇನೋ ಅಂತಿದ್ದಾರೆ ಇವರಿಬ್ರು. ಇನ್ನು ಸಚಿವ ನಾಗೇಶ್ ಪುತ್ರ ವಿಶ್ವದೀಪ್ ಘಟನೆ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಪೊಲೀಸರು ಬಾರದಿದ್ರೆ ಅವಾಂತರವಾಗ್ತಿತ್ತು ಅಂತಾನೂ ಆತಂಕ ವ್ಯಕ್ತಪಡಿಸಿದ್ರು. ಅದೇ ಅರೌಂಡ್ 1:15 ಹಂಗೆ ಒಂದು 20-25 ಜನ ಪ್ರೊಟೆಸ್ಟ್ ಮಾಡ್ತಿದ್ದೀವಿ ಅಂದ್ಕೊಂಡು ಜೋರಾಗಿ ಕೂಗಾಡ್ಕೊಂಬಂದರು. ನಾನು ಒಳಗೆ ಇದ್ದೆ, ಮನೆ ಒಳಗೆ ಇದ್ದೆ. ಸೊ ಇಲ್ಲಿ ನಮ್ಮ ಅಪ್ಪ ಅವ್ರ PA ಆಫೀಸಲ್ಲಿದ್ದರು. ಅದು ಬಿಟ್ಟರೆ ಒಂದು 3-4 ಜನ ಬೇರೆಯವರಿದ್ದರು. ಆ್ಯಂಡ್ ಆಚೆ ಒಬ್ರು ಯಾರೋ ಇದ್ದರು ಅಷ್ಟೆ. ಸೊ ಬಂದವರು ಫಸ್ಟ್ ಅಲ್ಲಿ ಕೂಗಾಟ ಮಾಡ್ತಿದ್ರು ರೋಡಲ್ಲಿ. ಆ್ಯಂಡ್ ಒಂದು 2 ಮಿನಿಟ್ಸಲ್ಲಿ ಇದಕ್ಕೆ ಅಂತ ಫುಲ್ ಒಳಗೆ ಬರೋಕ್ಕೆ ಶುರು ಮಾಡಿಬಿಟ್ರು. ಬಂದು ಗೇಟ್ ಒಳಗೆಲ್ಲ ಬಂದು ಇಲ್ಲೆಲ್ಲ ಬಂದು ಕೂಗಾಡೋಕ್ಕೆ ಶುರು ಮಾಡಿದ್ರು. ಅವ್ರ PA ಅವ್ರು ಏನು ಮಾಡ್ಯಾರೆ, ಪೊಲೀಸಿಗೆ ಇನ್ಫಾರ್ಮ್ ಮಾಡ್ಯಾರೆ. ಇನ್ಫಾರ್ಮ್ ಮಾಡಿದ ತಕ್ಷಣ ಒಂದು 5 ಮಿನಿಟ್ಸ್ ಒಳಗಡೆ ಪೊಲೀಸ್ ಇಲ್ಲಿಗೆ ಬಂದರು. ಬಂದುಬಿಟ್ಟು ಅವ್ರನ್ನೆಲ್ಲ ಆಚೆ ಕಳ್ಸೋಕ್ಕೆ ಟ್ರೈ ಮಾಡಿದ್ರು. ಸೊ ಅವಾಗ ತುಂಬ ವೈಲೆಂಟಾಗಿ ಬಿಹೇವ್ ಮಾಡಿದ್ರು ಅವರು. RSS ಚಡ್ಡಿ ಅಂತಲೂ ಇಟ್ಕೊಂಬಂದು ಆಮೇಲೆ ಅದಕ್ಕೆಲ್ಲ ಬೆಂಕಿ ಎಲ್ಲ ಹಚ್ಚಿದ್ರು. ಸೊ ಹಚ್ಚಿಬಿಟ್ಟು ಅಷ್ಟರೊಳಗೆ ಇವ್ರು ಪೊಲೀಸ್ ಇದ್ದಿದ್ದರಿಂದ ಒಂಥರ ಪ್ರೊಟೆಕ್ಷನ್ ಇತ್ತು. ಇಲ್ಲ, ಅವ್ರು ಆ ಥರದ್ದೇನು ಬಿಹೇವಿಯರ್ ತೋರಿಸ್ಲು ಇಲ್ಲ. ಅವ್ರೇನು ಅವ್ರ ಪ್ರಾಬ್ಲಮ್ ಇದೆ ಅಂತನೋ ಅಥವಾ ಏನಕ್ಕೆ ಬಂದಿದ್ದೀವಿ, ಹೆಂಗೆ ಬಂದಿದ್ದೀವಿ ಏನಿಲ್ಲ. ಸೊ ಅವ್ರ ಪಾಡ್ಗೆ ಅವ್ರು ಜೋರಾಗಿ ಕಿರ್ಚಾಡ್ಕೊಂಡ್ಬಂದರು. ಇಲ್ಲಿ ಗಲಾಟೆ ಮಾಡಬೇಕು ಅನ್ನೋ ಥರನೇ ಬಂದರು, ಗಲಾಟೆ ಮಾಡಿಕೊಂಡ್ರು. ಅಷ್ಟರೊಳಗೆ ಪೊಲೀಸ್ ಬಂದು ಘಟನೆ ನಡೆದಾಗ ಸಚಿವ ನಾಗೇಶ್ ಪುತ್ರ ವಿಶ್ವದೀಪ್ ಕೂಡ ಮನೆಯಲ್ಲೇ ಇದ್ರು. ಏನೇನ್ ಘಟನೆ ನಡೀತು ಅನ್ನೋದನ್ನ ಅವರೇ ಹೇಳಿದ್ದಾರೆ. ಇನ್ನು ಬುಧವಾರ ಎನ್ಎಸ್ಯುಐ ಪ್ರತಿಭಟನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಮನೆಯಲ್ಲಿದ್ದ ಸಚಿವ ನಾಗೇಶ್ ಅವರ ಅಣ್ಣನ ಸೊಸೆ ಸೌಮ್ಯ ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಪ್ರತಿಭಟನಾಕಾರರ ವರ್ತನೆ ಹೇಗಿತ್ತು, ಏನ್ ಮಾಡಿದ್ರು ಅನ್ನೋದನ್ನ ಸೌಮ್ಯ ವಿವರಿಸಿದ್ದು ಹೀಗೆ.
1:30-2 ಗಂಟೆ ಸಮಯದಲ್ಲಿ ಮಗುಗೆ ಊಟ ಮಾಡಿಸ್ತಾನ ಕಾಂಪೌಂಡಲ್ಲಿ ಇದ್ವಿ. ಏಕಾಏಕಿ ಅದು ಸೌಂಡ್ ಕೇಳಿಸ್ತು ನಮಗೆ, ಒಂದಷ್ಟು ಘೋಷಣೆಗಳು ಬರ್ತಾ ಇರುವಂಥದ್ದು ಮನೆಯ ಬಲಭಾಗದಿಂದ. ಯಾರಿರಬಹುದು ಅಂತ ಅಂದರೆ ಸುಮ್ಮನೆ ನಾವು ತಿರುಗಿ ನೋಡಿದ್ವಿ, ಯಾಕೆಂದರೆ ಬಹುಶಃ ಬಂದವರು ಸೀದಾ ಅಲ್ಲಿ ಹೋಗ್ತಾರೆ, ಇಲ್ಲ ಅಂದರೆ ಅಲ್ಲಿ ಮಿಕ್ದವ್ರು ಇರಬಹುದು ಅಂತ ಅಂದ್ಕೊಂಡ್ವಿ. ಅದು ನಾವು ಮಗುಗೆ ಊಟ ಮಾಡಿಸ್ತಾ ಹಾಗೆ ಗೇಟ್ ತೆಗೆದಿದ್ರಿಂದ ಒಂದಷ್ಟು ಜನ ಯಾವಾಗ ಧಿಕ್ಕಾರ ಕೂಗೋಕ್ಕೆ ಬಂದರೋ ಯಾಕೋ ನೋಡಿ ಸ್ವಲ್ಪ ಗಾಬರಿ ಆಯಿತು. ಆದ ತಕ್ಷಣ ನಾವು ಗೇಟ್ ಹಾಕಬೇಕು ಅಂತ ಗೊತ್ತಾಗಲಿಲ್ಲ, ಮಗುನ ಎತ್ಕೊಂಡು ಒಳಗೆ ಬರೋ ಪ್ರಯತ್ನ ಮಾಡ್ತಾ ಇದ್ವಿ. ಗೇಟ್ ತೆಗೆದಿದ್ದ ಕಾರಣದಿಂದಲೋ ಏನೋ ಒಂದಷ್ಟು ಜನ, ಒಂದು 20-25 ಜನ ಮತ್ತೊಂದು ಗೇಟ್ ಹತ್ರ ಹೋದರೆ ಒಂದಷ್ಟು ಜನ ಈ ಗೇಟಿಂದ ನುಗ್ಗಿ ಏಕಾಏಕಿ ಅದು ಒಂಥರ ಗಾಬರಿ ಆಗೋ ಥರ ಆಯಿತು. ಬಾಗಿಲು ಹಾಕೋಬೇಕು ಅಂತ ಗೊತ್ತಾಗಲಿಲ್ಲ, ಯಾಕಂದರೆ ಮನೇಲಿ ಯಾರೂ ಇರಲಿಲ್ಲ, ನಾವು ಮಕ್ಕಳು ಮಾತ್ರ, ನಾನು ನಮ್ಮ ಜೊತೆಗೆ ಇನ್ನೊಬ್ರು ಮಾತ್ರ ಇದ್ದಿದ್ದು. ಹಾಗಾಗಿ ನಾವು ಬಾಗಿಲು ಹಾಕೊಂಡ್ವಿ, ಗೇಟ್ ತೆಗ್ದಾಯ್ತು. ಒಂದಷ್ಟು ಜನ ಈ ಕಡೆಯಿಂದ, ಒಂದಷ್ಟು ಜನ ಆ ಕಡೆಯಿಂದ. ಮೊದಲು ಆ ಗೇಟಿಂದ ಒಳಗೆ ಬಂದಿರಲಿಲ್ಲ ಕಾಂಪೌಂಡ್ಗೆ, ಆದರೆ ನಂತರದಲ್ಲಿ ಪೊಲೀಸ್ ಬಂದ ಮೇಲೂ ಅದಕ್ಕೆ ಮುಂಚೆನೋ ಎಲ್ಲರೂ ನುಗ್ಗಿ ಅಲ್ಲೊಂದಷ್ಟು ಪೊಲೀಸ್ಗೂ ಅವ್ರಿಗೂ ನಡೆದಂತಹ ಜಟಾಪಟಿ ಎಲ್ಲವೂ ಸಹ ಬಹಳ ಇವತ್ತಿಗೂ ಒಂಥರ ಮನೆ ಮುಂದೆ ಜನ ನೋಡಿದ್ರೆ ಗಾಬರಿ ಆಗೋ ರೀತಿ ಆಗ್ತಾ ಇದೆ. ಹೀಗೆ ಏಕಾಏಕಿ ಘೋಷಣೆ ಕೂಗ್ತಾ ಸಚಿವರ ಖಾಸಗಿ ಮನೆಗೆ ನುಗ್ಗೋ ಪ್ರಯತ್ನ ಮಾಡಿದ್ರು NSUI ಸಂಘಟನೆ ಕಾರ್ಯಕರ್ತರು. ಮನೆಗೆ ನುಗ್ಗಿಲ್ಲ, ಆದ್ರೆ ಗೇಟ್ ಭೇದಿಸಿ ಕಾಂಪೌಂಡ್ ಒಳಗೆ ಮನೆ ಎದುರೇ ಬಂದು ಭೀತಿ ಮೂಡಿಸುವಂತಹ ವಾತಾವರಣ ಸೃಷ್ಟಿಸಿದ್ರು. ಅಷ್ಟೇ ಅಲ್ಲ, ಸಚಿವರ ಮನೆ ಮುಂದುಗಡೆಯೇ RSS ಸಮವಸ್ತ್ರಕ್ಕೆ ಬೆಂಕಿ ಕೂಡ ಇಟ್ಟಿದ್ರು. ಇದಿಷ್ಟು ಶಿಕ್ಷಣ ಸಚಿವರ ಮನೆ ಮುಂದೆ ನಡೆದಿರೋ ಘಟನೆ ಮತ್ತು ಅಲ್ಲಿ ನಡೆದ ಘಟನೆಯನ್ನ ಕಣ್ಣಾರೆ ಕಂಡವರು ಕೊಟ್ಟ ಹೇಳಿಕೆಗಳು. ಯಾವಾಗ ಹೀಗೆ ಸಚಿವರ ಮನೆಗೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕೋ ಯತ್ನ ಮಾಡಿದ್ರೋ ಆ ಕ್ಷಣವೇ ಪೊಲೀಸರು ಕೂಡ ಸ್ಥಳಕ್ಕೆ ಧಾವಿಸಿ ಯಾವುದೇ ದುರ್ಘಟನೆ ನಡೆಯದಂತೆ ಕ್ರಮ ಕೈಗೊಂಡ್ರು. ಸಚಿವರ ಮನೆಗೆ ರಕ್ಷಣೆ ಕೊಟ್ರು. ಇನ್ನು ಘಟನೆ ನಂತರ ಸಚಿವ ನಾಗೇಶ್ ಮನೆಗೆ ಗೃಹ ಸಚಿವರು ಭೇಟಿ ಕೊಟ್ರು. ಸಚಿವ ನಾಗೇಶ್ ಕುಟುಂಬದವರಿಗೆ ಧೈರ್ಯ ಹೇಳಿದ್ರು. ನಂತರ ಮೀಡಿಯಾ ಜೊತೆ ಮಾತನಾಡಿದ ಸಚಿವರು ಮನೆಗೆ ಮುತ್ತಿಗೆ ಹಾಕಿ NSUI ನಿಂದ ಕೊಲೆಗೆ ಯತ್ನ ನಡೆಸಿದ್ದಾರೆ ಅಂತ ಹೇಳಿದ್ರು. ನಾಗೇಶ್ ಅವರ ತಿಪ್ಟೂರ್ನ ನಿವಾಸಕ್ಕೆ ನುಗ್ಗಿದ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂಥವರು ಏಕಾಏಕಿಯಾಗಿ ಮನೆಯೊಳಗೆ ನುಗ್ಗಿದ್ದಾರೆ. ಅಲ್ಲಿ ಬೆಂಕಿ ಹಚ್ಚುವಂತ ಪ್ರಯತ್ನ ಕೂಡ ನಡೆದಿದೆ. ಬೆಂಗಳೂರಿನಿಂದ 5 ಜನ ಬಂದಿದ್ದಾರೆ, ಭದ್ರಾವತಿಯಿಂದ 1, ಚಿಕ್ಕಮಗಳೂರಿಂದ 2 ಜನ, ದಾವಣಗೆರೆಯಿಂದ 3, ಹಾಸನದಿಂದ 3, ತುಮಕೂರಿನವರು 1. ಈಗಾಗಲೇ ಪೊಲೀಸರು ಸುಮಾರು 15 ಜನರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. 2 ವಾಹನಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಈ ಕೃತ್ಯವನ್ನ ನಾನು ಖಂಡಿಸ್ತೇನೆ. ಈಗ ಸದ್ಯಕ್ಕೆ ವಶಕ್ಕೆ ಪಡೆದವರಲ್ಲಿ ಇರೋದು, ಇನ್ನು ಯಾರ್ಯಾರು ತಪ್ಪಿಸ್ಕೊಂಡು ಓಡೋಗಿದ್ದಾರೆ ಅಂತ ಸರ್ಚ್ ಮಾಡ್ತಾ ಇದ್ದಾರೆ ಪೊಲೀಸರು. ಕಾಂಗ್ರೆಸ್ ಇದ್ರ ಹಿಂದಕ್ಕಿದೆ, ಅವ್ರದೇ ಒಂದು ವಿಂಗ್ ಅದು. ಈಗ ರಾಜ್ಯದ NSUI ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ. ಪೈಲ್ವಾನ್ ಅಲಿ ರೆಹಮತ್ ಅಂತ ಹೇಳುವಂತ ಅದರ ಉಪಾಧ್ಯಕ್ಷ ಅಂತಪ್ಪ ಪೈಲ್ವಾನ್, ಆತ ಕೂಡ ಬಂದಿದ್ದಾನೆ. ಇದು ದಾಳಿಗೋಸ್ಕರನೇ ಬಂದಿರತಕ್ಕಂಥದ್ದು, ಹಲ್ಲೆ ಮಾಡ್ಲಿಕ್ಕೋಸ್ಕರನೇ ಬಂದಿರತಕ್ಕಂಥದ್ದು. ಬಹಳ ವ್ಯವಸ್ಥಿತವಾಗಿ ಈ ಗ್ಯಾಂಗು ಸೇರಿ ಬಂದಿದೆ. ಏನಕ್ಕಾಗಿ ಬಂದಿದ್ರು, ಬಹುಶಃ ನಾಗೇಶ್ ಅವರಿದ್ರೆ ಅವರು ಪ್ರಾಣನೇ ತೆಗಿತಿದ್ರು ಏನೋ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಇದು ಕಾಂಗ್ರೆಸ್ ಪ್ರೇರಿತ ಪ್ರತಿಭಟನೆ. ಬೆಂಕಿ ಹಚ್ಚಲೆಂದೇ ಪ್ರತಿಭಟನಾಕಾರರು ಬಂದಿದ್ರು. ಅಷ್ಟೇ ಅಲ್ಲ, ಅವರ ಉದ್ದೇಶ ನಾಗೇಶ್ ಅವರನ್ನ ಕೊಲೆ ಮಾಡೋದಾಗಿತ್ತು ಅಂತ ಸ್ವತಃ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ ಕೊಟ್ಟಿದ್ರು. ಯಾವಾಗ ಸಚಿವ ನಾಗೇಶ್ ಮನೆಗೆ ಬೆಂಕಿ ಹಚ್ಚಲು ಮತ್ತು ಅಲ್ಲಿ ಸಚಿವರಿದ್ರೆ ಅವರನ್ನ ಹತ್ಯೆಗೈಯುವ ಉದ್ದೇಶದಿಂದಲೇ NSUI ಈ ದಾಳಿ ಮಾಡಿತು ಅಂತ ಹೇಳಿಕೆ ಕೊಟ್ಟರು. ಇದಾದ ಬೆನ್ನಲ್ಲೇ CM ಯಾದಿಯಾಗಿ ಬಿಜೆಪಿಯ ಪ್ರಮುಖ ನಾಯಕರು, ಸಚಿವರುಗಳು ಕೂಡ ಇದೇ ಉದ್ದೇಶದಿಂದ ಪ್ರತಿಭಟನಾಕಾರರು ಮನೆಗೆ ನುಗ್ಗಿದ್ದಾರೆ ಅಂತ ಟ್ವೀಟ್ಗಳನ್ನು ಮಾಡತೊಡಗಿದ್ರು, ಹೇಳಿಕೆಗಳನ್ನು ಕೊಟ್ಟರು. ಕಾಂಗ್ರೆಸ್ ಪ್ರಚೋದಿತ ಕಿಡಿಗೇಡಿಗಳು ನುಗ್ಗಿ ಹಲ್ಲೆ ನಡೆಸುವ ಮತ್ತು ಬೆಂಕಿ ಹಾಕುವಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾನು ಖಂಡಿಸ್ತೇನೆ. ಕೊಲೆ ಬೆದರಿಕೆಯನ್ನು ಹಾಕಿ ಮನೆಗೆ ಬೆಂಕಿ ಹಾಕುವಂಥ ಹೀನಕೃತ್ಯಕ್ಕೆ ಕೈ ಹಾಕುವಂಥ ಮನೋಭಾವನೆ ಇದೆಯಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ ಮನೋಭಾವನೆ. ಇದು ತಾಲಿಬಾನ್ಗಳು ನಡೆಸುವಂಥ ಕೃತ್ಯ. ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಬೆಂಕಿ ಹಾಕಿದ ಒಂದು ಪ್ರಚೋದನೆಯನ್ನು ಕಾಂಗ್ರೆಸ್ಸು ಇಲ್ಲೂ ಪ್ರಯೋಗ ಮಾಡಲಿಕ್ಕೆ ಹೊರಟಿದೆ ಅಂಥೇಳಿ ನಾನು ಭಾವಿಸ್ತೇನೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ನಡೆ. ಯಾವ ಹಿನ್ನೆಲೆ ಇತ್ತೋ ಗೊತ್ತಿಲ್ಲ, ಬೆಂಕಿ ಹಚ್ಚೋ ಪ್ರಯತ್ನ ಮಾಡಿರೋದಂತೂ ಸತ್ಯ. ಅವರಿಗೆ ಯಾವುದೋ ಕಾರಣಕ್ಕೆ ಹಾಗೆ ಬಿಟ್ಟರೆ ಮನೆನೂ ಸುಡೋರೋ, ಇನ್ಯಾರನ್ನೋ ಸಿಕ್ಕಿದವ್ರನ್ನೂ ಸುಡೋರೋ ಗೊತ್ತಿಲ್ಲ, ಬೆಂಕಿ ಹಚ್ಚೋ ಪ್ರಯತ್ನ ಅಂತೂ ಮಾಡಿದ್ದಾರೆ. ಆ ಬೆಂಕಿ ಹಚ್ಚೋ ಪ್ರಯತ್ನ ಮಾಡಿರೋದನ್ನೇ ನಾನು ಖಂಡಿಸ್ತೇನೆ. ಎಸ್, ಇದು CT ರವಿ ಅವರ ಮಾತುಗಳು. ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಹಚ್ಚಿದಂತೆ ಇಲ್ಲೂ ಕೂಡ ಕಾಂಗ್ರೆಸ್ ಸಚಿವ ನಾಗೇಶ್ ಮನೆಗೆ ಬೆಂಕಿ ಹಚ್ಚುವ ಪ್ರಯತ್ನ ಮಾಡಿತು. ಯಾರಾದರೂ ಸಿಕ್ಕಿದ್ರೆ ಅವರನ್ನು ಸುಡೋ ಯತ್ನ ಮಾಡುತ್ತಿದ್ರೇನೋ ಅಂತ
ಸಿಟಿ ರವಿ ಘಟನೆ ಸಂಬಂಧ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದು ಕಾಂಗ್ರೆಸ್ನ ಗೂಂಡಾ ಸಂಸ್ಕೃತಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ದಾರೆ. ಇದೆಲ್ಲವನ್ನು ನೋಡಿದಾಗ ಕಾಂಗ್ರೆಸ್ಸಿನ ಗೂಂಡಾ ಸಂಸ್ಕೃತಿ ಮತ್ತೆ ತಲೆ ಎತ್ತಿದೆ ಅನ್ನಿಸ್ತದೆ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳು ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಗಳು ಸರಿ ಇಲ್ಲ ಅಂತಾದಾಗ ಹೋರಾಟಗಳನ್ನು ಮಾಡ್ಬೋದು, ಆಂದೋಲನಗಳನ್ನು ಮಾಡ್ಬೋದು. ಆದರೆ ಅದನ್ನು ಬಿಟ್ಟು ಇವತ್ತು ವೈಯಕ್ತಿಕ ದ್ವೇಷದ ರಾಜಕಾರಣದ ರೀತಿಯಲ್ಲಿ ಒಬ್ಬ ಸಚಿವರ ಮನೆಗೆ ನುಗ್ಗಿ ಬಟ್ಟೆಗಳಿಗೆ ಬೆಂಕಿ ಹಾಕುವಂಥ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇದು ತಕ್ಷಣ ಪೊಲೀಸರು ಬಂದು ಅದನ್ನು ನಿಯಂತ್ರಣ ಮಾಡಿದರ ಪರಿಣಾಮ ದೊಡ್ಡ ಅನಾಹುತ ತಪ್ಪಿದೆ. ನಾನು ಈ ರಾಜ್ಯದ ಗೃಹ ಸಚಿವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ತಕ್ಷಣ ಅಂತ ಯಾರು ಕಿಡಿಗೇಡಿಗಳಿದ್ದಾರೆ ಅವರನ್ನು 15 ಜನರನ್ನು ಬಂಧಿಸುವಂಥ ಕೆಲಸ ಮಾಡಿದೆ. ಇದೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಅಂತ ಅನಿಸ್ತದೆ. ಯಾಕೆ ಹೇಳಿದ್ರೆ ಬೇರೆ ಬೇರೆ ಪ್ರದೇಶದವರು ಸೇರಿ ಮದು ಮಾಡಿದ್ದಾರೆ ಹೇಳಿದ್ರೆ ಇದೊಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪ್ರಯತ್ನ. ಯಾರೇ NSUI ಕಾಂಗ್ರೆಸ್ ಕಾರ್ಯಕರ್ತ ಅನ್ನತಕ್ಕಂಥವ್ರು ಈ ರೀತಿಯ ದಾಳಿ ಮಾಡಿದ್ದಾರೆ, ಇದನ್ನು ಖಂಡಿಸ್ತೇನೆ. ಅವರ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರಿಸಿದರೆ ನಮ್ಮ ಕಾರ್ಯಕರ್ತರು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡುವುದಕ್ಕೆ ಸಮರ್ಥರು ಅನ್ನುವಂಥದ್ದನ್ನು ಎಚ್ಚರಿಸ್ತೇನೆ. ಇನ್ನು ಘಟನೆ ಸಂಬಂಧ ಟ್ವೀಟ್ ಮಾಡಿರುವ ಸಿಎಂ ಬೊಮ್ಮಾಯಿ, ಇದು ಖಂಡನೀಯ. ಇಂತಹ ನಡೆ ವಿದ್ಯಾರ್ಥಿಗಳಿಗೆ, ಶಿಕ್ಷಣ ಪ್ರೇಮಿಗಳಿಗೆ ಶೋಭೆ ತರೋದಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಘಟನೆಯನ್ನು ಖಂಡಿಸಿ ಟ್ವೀಟ್ ಮಾಡಿದ್ದು, ಪಠ್ಯಪುಸ್ತಕದ ವಿಚಾರದಲ್ಲಿ ಕಾಂಗ್ರೆಸ್ನಿಂದ ಅಶಾಂತಿ ಸೃಷ್ಟಿ, ಸಚಿವರ ಮನೆ ಮುಂದೆ NSUI ಕಳಿಸಿ ದಾಂಧಲೆ ನಡೆಸಿದೆ, ಕಠಿಣ ಕ್ರಮ ಕೈಗೊಳ್ಳಿ ಎಂದು ಸಿಎಂಗೆ ಪ್ರಹ್ಲಾದ್ ಜೋಶಿ ಆಗ್ರಹ ಮಾಡಿದ್ದಾರೆ. ಇನ್ನು ಈ ಘಟನೆ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ, ಈ ಮೂಲಕ ಕಾಂಗ್ರೆಸ್ನ ಟೂಲ್ ಕಿಟ್ ರಾಜಕೀಯ ಎಕ್ಸ್ಪೋಸ್ ಆಗಿದೆ ಅಂತ ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿದೆ. ಸಚಿವ BC ನಾಗೇಶ್ ಮನೆ ಮೇಲೆ ದಾಳಿ ಮಾಡಿ ಗಲಾಟೆ ಮಾಡಿ ಬೆಂಕಿ ಇಟ್ಟವರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹಿಸಿದೆ. NSUI ಕಾರ್ಯಕರ್ತರ ಬಂಧನಕ್ಕೆ ಒತ್ತಡ ಹೆಚ್ಚಾಗಿದೆ. ಸಿಟಿ ರವಿ, ನಳಿನ್ ಕುಮಾರ್ ಕಟೀಲ್, ಕೇಂದ್ರ ಸಚಿವ ಜೋಶಿ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ತುಮಕೂರು ಜಿಲ್ಲೆಯಾದ್ಯಂತ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಕಾಂಗ್ರೆಸ್ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ದಾರೆ. ಇನ್ನು ಸಚಿವರ ಮನೆಗೆ NSUI ಸಂಘಟನೆ ಮುತ್ತಿಗೆ ಹಾಕಿದಾಗ ಸಚಿವರು ಅಲ್ಲಿರಲಿಲ್ಲ. ಶಿಕ್ಷಣ ಸಚಿವ ನಾಗೇಶ್ ಮನೆಯಲ್ಲಿರಲಿಲ್ಲ, ಗುಜರಾತ್ನಲ್ಲಿದ್ರು. ಹೀಗಾಗಿ ಘಟನೆ ನಂತರ ನ್ಯೂಸ್ 18 ಸಚಿವ ನಾಗೇಶ್ ಅವರನ್ನ ಫೋನ್ನಲ್ಲಿ ಸಂಪರ್ಕಿಸಿದಾಗ ಹೆಚ್ಚಿನ ಮಾಹಿತಿ ಇಲ್ಲ, ಯಾಕೆ ಹೀಗೆ ಮಾಡಿದ್ದಾರೆ ಗೊತ್ತಿಲ್ಲ, ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿದ್ರು. ನಾನು ಗುಜರಾತ್ ಅಲ್ಲಿ ಶಿಕ್ಷಣದ ಮಂತ್ರಿಗಳ ಸಮಾವೇಶದಲ್ಲಿದ್ದೀನಿ. ನಂಗಲ್ಲಿ ಏನ್ ನಡೆದಿದೆ ಅನ್ನೋದು ನನ್ಗೇನು ಗೊತ್ತಿಲ್ಲ. ಬಟ್ ಮನೆ ಒಳಕ್ಕೆ ನುಗ್ಗಕ್ಕೆ ಒಂದಷ್ಟು ಜನ ಬಂದಿದ್ರು ಅನ್ನೋ ಇನ್ಫಾರ್ಮೇಶನ್ ಪೊಲೀಸ್ನವ್ರು ಹೇಳಿದ್ದಾರೆ. ಅಷ್ಟು ಗೊತ್ತು. ಈ ಮಟ್ಟಕ್ಕೆ ಅವ್ರು ಯಾಕೆ ಹಿಡಿದಿದ್ದಾರೆ ಅಂತ ಗೊತ್ತಿತ್ತಿಲ್ಲ. ಈ ತರದ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳ್ತೀನಿ. ಬಟ್ ಆದ್ರೆ ಬೇರೆ ಬೇರೆ ಊರಿಂದ ಮಂಗಳೂರಿಂದ ಬೇರೆ ಬೇರೆ ಊರಿಂದ ಪ್ಲಾನ್ ಮಾಡ್ಕೊಂಡು ಸುಮಾರು 40 ಜನ ಬಂದಿದ್ರು ಅನ್ನುವಂಥದ್ದು ಇನ್ಫಾರ್ಮೇಶನ್ ಇದೆ. 3-4 ವೆಹಿಕಲ್ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಇದು ಶಿಕ್ಷಣ ಸಚಿವ ನಾಗೇಶ್ ಕೊಟ್ಟಿರೋ ಪ್ರತಿಕ್ರಿಯೆ. ಇನ್ನು ಘಟನೆ ಸಂಬಂಧ FIR ಕೂಡ ದಾಖಲಾಗಿದೆ. FIRನಲ್ಲಿ A1 ಆರೋಪಿ ಎಂದು ತಿಪಟೂರಿನ ಹೇಮಂತ್ ಹಾಗೂ ಇನ್ನಿತರ ಕೆಲವರ ಹೆಸರನ್ನು ಉಲ್ಲೇಖ ಮಾಡಲಾಗಿದೆ. ಸಚಿವ ನಾಗೇಶ್ ಆಪ್ತ ಸಹಾಯಕ ಮುರಳೀಧರ್ ದೂರು ಕೊಟ್ಟಿದ್ದು, ದೂರಿನಲ್ಲಿ ಸುಮಾರು 20ರಿಂದ 25 ಜನರ ಗುಂಪು ಸಚಿವರ ಮನೆ ಮುಂದೆ NSUI ಬಾವುಟ, ಭಿತ್ತಿಪತ್ರ ಹಿಡಿದು ಪ್ರತಿಭಟನೆ ಮಾಡಿತ್ತು. ಸರ್ಕಾರ ಮತ್ತು ಸಚಿವರ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಪ್ರತಿಭಟನಾಕಾರರು ಬಳಸಿದ್ರು. ಮನೆ ಗೇಟ್ ಒಳಗೆ ಅಕ್ರಮ ಪ್ರವೇಶ ಮಾಡಿದ್ರು, ಖಾಕಿ ಬಟ್ಟೆಗೆ ಬೆಂಕಿ ಹಚ್ಚಿದ್ರು, ಸಚಿವರ ಮನೆ ಕಚೇರಿ ಸುಡೋದಾಗಿ ಹೇಳುತ್ತಿದ್ರು. ಸ್ಥಳಕ್ಕೆ ಬಂದ ಪೊಲೀಸರು ಪ್ರತಿಭಟನಾಕಾರರನ್ನ ತಡೆದ್ರು. ಸಚಿವರ ಮನೆಗೆ ಬೆಂಕಿ ಹಚ್ಚಲು ಕೂಡ ಯತ್ನಿಸಿದ್ರು. ಸಬ್ ಇನ್ಸ್ಪೆಕ್ಟರ್ ದಾಕ್ಷಾಯಿಣಿ ಮೇಲೆ ಹಲ್ಲೆ ನಡೆಸಿದ್ರು ಅಂತ ದೂರು ಕೊಟ್ಟಿದ್ದಾರೆ. ಆದರೆ ಘಟನೆ ಸಂಬಂಧ ಗೃಹ ಸಚಿವರು ಮಾಡುತ್ತಿರುವ ಆರೋಪವನ್ನ ಕಾಂಗ್ರೆಸ್ ಅಲ್ಲಗಳೆದಿದೆ. ಪ್ರತಿಭಟನೆ ಮಾಡುವುದರಲ್ಲಿ ತಪ್ಪೇನು ಅಂತ ಸಮರ್ಥಿಸಿಕೊಂಡಿದೆ. ಹಾಗಾದ್ರೆ ಅಸಲಿಗೆ ಸಚಿವರ ಮನೆ ಮುಂದೆ ನಡೆದಿದ್ದೇನು? ಬೆಂಕಿ ಹಚ್ಚುವ, ಕೊಲೆ ಮಾಡುವ ಉದ್ದೇಶದಿಂದಲೇ ಆ ಗುಂಪು ಅಲ್ಲಿಗೆ ಬಂದಿತ್ತ? ಯಾವ್ಯಾವ ಜಿಲ್ಲೆಯಿಂದ ಬಂದಿದ್ರು ಪ್ರತಿಭಟನಾಕಾರರು? ಏನಾಗಿತ್ತು ಅವರ ಪ್ಲಾನ್? ಎಲ್ಲ ಪ್ರಶ್ನೆಗೂ IGP ಉತ್ತರ ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವ ನಾಗೇಶ್ ಮನೆ ಮೇಲಿನ ದಾಳಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಬೆಂಕಿ ಹಚ್ಚುವ, ಕೊಲೆ ಮಾಡುವ ಉದ್ದೇಶ ಇತ್ತು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಈ ಕುರಿತಂತೆ IGP ಹೇಳಿದ್ದೇನು? ಇದುವರೆಗೂ ಎಷ್ಟು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ? ಎಲ್ಲರ ವಿವರ ನಿಮ್ಮ ಮುಂದೆ. ಬೆಂಕಿ ಹಚ್ಚಲು ಬಂದಿದ್ರು ಅಂತ ದೂರು, ಸಬ್ ಇನ್ಸ್ಪೆಕ್ಟರ್ ಬಂದು ತಡೆದಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ IGP ಚಂದ್ರಶೇಖರ್ ಮಾಹಿತಿ.
ಘಟನೆ ಬಳಿಕ ಶಿಕ್ಷಣ ಸಚಿವ ನಾಗೇಶ್ ನಿವಾಸಕ್ಕೆ ಐಜಿಪಿ ಚಂದ್ರಶೇಖರ್ ಭೇಟಿ ಕೊಟ್ಟು ಮನೆಯವರಿಂದ ಮಾಹಿತಿ ಪಡೆದಿದ್ದಾರೆ. ನಂತರ ನ್ಯೂಸ್ 18 ಜೊತೆ ಮಾತನಾಡಿದ ಐಜಿಪಿ ಬೆಂಕಿ ಹಚ್ಚಲು ಬಂದಿದ್ರು ಅಂತ ದೂರು ಕೊಟ್ಟಿದ್ದಾರೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಬಂದು ತಡೆದಿದ್ದಾರೆ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಪ್ರಕಾರ ಇಲ್ಲಿ ಬಂದರು, ಇಲ್ಲಿ ಬೆಂಕಿ ಹಚ್ಚಕ್ಕೆ ಬಂದರು ಅಂತ ಇದೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಬಂದು ಅವ್ರನ್ನ ತಡೆದವನ್ನೆಲ್ಲ ಅರೆಸ್ಟ್ ಮಾಡಿದರು. ಓಕೆ ಸರ್, ಈಗ ನೀವೇ ಹೇಳ್ತಾ ಇದ್ದೀರಾ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಅಂತ ಹೇಳಿ ಸರ್, ಇಷ್ಟೆಲ್ಲ ವಿಚಾರಗಳು ಇಂಟೆಲಿಜೆನ್ಸಿಗೆ ಗೊತ್ತಾಗಿಲ್ವ ಸರ್? ಪ್ರತಿಭಟನೆ ಯೂಶ್ವಲಿ ಗೌರ್ಮೆಂಟ್ ಆಫೀಸ್ ಮುಂಚೆ ಆಗುತ್ತೆ, ಅಫಿಷಿಯಲ್ ರೆಸಿಡೆನ್ಸ್ ಮುಂಚೆ ಆಗುತ್ತೆ. ಈ ಥರ ಯಾವುದಾದ್ರು ಪ್ರೈವೇಟ್ ರೆಸಿಡೆನ್ಸ್ ಮುಂದೆ ಯಾವತ್ತೂ ಆಗಲಿಲ್ಲ, ಸೊ ಆ್ಯಂಟಿಸಿಪೇಟು ಆಗಲಿಲ್ಲ. ಸಚಿವ BC ನಾಗೇಶ್ ಅವ್ರಿಗೆ ಈ ಒಂದು 20 ದಿವಸದಿಂದನೂ ಕೂಡ ಅವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ಪ್ರತಿಭಟನೆ ಮಾಡೋದು ಮತ್ತು ಅವರ ಹೇಳಿಕೆಗಳನ್ನ ಖಂಡಿಸೋದು ಈ ಥರ ಎಲ್ಲ ಒಂದು ಇಶ್ಯೂ ಆಗ್ತಾ ಇದೆ. ಈ ಥರ ಇದ್ದರೂ ಕೂಡ ಅವ್ರಿಗೆ ಇಲ್ಲಿ ತಿಪ್ಟೂರು ಅಲ್ಲಿ ಸ್ವಗೃಹದಲ್ಲಿ ಭದ್ರತೆ ಒದಗಿಸೋದು ಏನಾದರೂ ಲೋಪ ಆಗಿದೆಯಾ? ಲೋಪ ಅಂತ ಹೇಳೋಕ್ಕಾಗಲ್ಲ. ಇಮಿಡಿಯೇಟ್ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರೆಲ್ಲ ರೆಸ್ಪಾಂಡ್ ಮಾಡಿ ಯಾರ್ಯಾರನ್ನೆಲ್ಲ ಅರೆಸ್ಟ್ ಮಾಡಬೇಕು ಮಾಡಿದರು. ಇಮಿಡಿಯೇಟ್ಲಿ ದ ರೆಸ್ಪಾನ್ಸ್ ವಾಸ್ ಇಮಿಡಿಯೇಟ್ ಆ್ಯಂಡ್ ಇನ್ ದ ಪ್ರಾಸೆಸ್ ಶಿ ವಾಸ್ ಆಲ್ಸೋ ಇಂಜ್ಯೂರ್ಡ್. ಅವ್ರಿಗೂ ಇಂಜುರಿ ಆಯಿತು, ಬಟ್ ಇಮಿಡಿಯೇಟ್ಲಿ ದೇರ್ ವಾಸ್ ಅ ರೆಸ್ಪಾನ್ಸ್. ಒಟ್ಟು ಎಷ್ಟು ಜನ ಜುಡಿಷಿಯಲ್ ಇದೆ ಸರ್? ಇವತ್ತು 15 ಜನ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. NSUI ಸಂಘಟನೆ ಸಚಿವರ ಮನೆ ಮುಂದೆ ಪ್ರತಿಭಟನೆ ನಡೆಸಲಷ್ಟೇ ಬಂದಿತ್ತಾ, ಅಥವಾ ಇದರ ಹಿಂದೆ ಗೃಹ ಸಚಿವರು ಹೇಳಿದಂತೆ ಮನೆಗೆ ಬೆಂಕಿ ಇಡುವ, ಸಚಿವರನ್ನ ಕೊಲೆ ಮಾಡುವ ಉದ್ದೇಶ ಇತ್ತಾ ಅನ್ನೋದು ಪೊಲೀಸ್ ತನಿಖೆಯಿಂದ ಬಯಲಾಗಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ಈ ಪಠ್ಯ ಪರಿಷ್ಕರಣೆ ವಿವಾದ ಮಾತ್ರ ಮುಗಿಯೋ ಲಕ್ಷಣ ಕಾಣ್ತಿಲ್ಲ. ಮಕ್ಕಳಿಗೆ ಶಾಲೆ ಶುರುವಾಗಿರೋದ್ರಿಂದ ಇನ್ನಾದರೂ ಈ ವಿವಾದಕ್ಕೆ ಫುಲ್ ಸ್ಟಾಪ್ ಬೀಳಬಹುದೇನೋ ಅನ್ಕೊಂಡ್ರೆ ಇದರ ಬದಲಿಗೆ ಈ ವಿವಾದ ದಿನದಿಂದ ದಿನಕ್ಕೆ ಕಾವು ಪಡೆದುಕೊಳ್ತಾ ಹೋಗ್ತಿದೆ. ನೋಡಿದ್ರಲ್ಲ, ಗೃಹ ಸಚಿವರ ಹೇಳಿಕೆಯ ಅರ್ಥ ಏನು, ನಡೆದಿದ್ದು ಏನು, ಐಜಿಪಿ ಹೇಳಿದ್ದು ಏನು ಅನ್ನೋದು ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.